ತಗೋ ಚರಣಿ ಪುಟ್ಟ, ನಿನ್ನ ಇಷ್ಟವಾದ ಪಾನಿಪುರಿ. ಥ್ಯಾಂಕ್ಸ್ ಚಿಕ್ಕಮ್ಮ. ಓಹೋ, ಗುರುಗಳು ಇಲ್ಲಿದಾರಾ? ಛೇ, ನಾನು ಇಡೀ ಮನೆಯೆಲ್ಲ ಹುಡ್ಕೊಂಡು ಬಂದಲ್ಲ. ಓ, ಜನನಿ ನೋಡಿದ್ರೆ ಅವ್ರ ಚಿಕ್ಕಮ್ಮನ್ಗೆ ನನ್ನ ಜೊತೆ ಸೇರ್ಬೇಡಿ, ಹಾಳಾಗ್ತೀರಾ ಅಂತ ಹೇಳ್ಬಿಟ್ಟಿದ್ದಾಳಂತೆ ಫ್ರೆಂಡ್ಸ್. ಹಾಗಾಗಿ ರಾಜಾರೋಷವಾಗಿ ಒಳಗಡೆ ಹೋಗಿ ಗುರುಗಳ ಹತ್ರ ಮಾತಾಡಕ್ಕಾಗಲ್ಲ. ಹೇಗಾದ್ರೂ ಮಾಡಿ ಇವ್ರನ್ನ ಹೊರಗಡೆ ಕರಿಬೇಕು. ಆದ್ರೆ ಹೆಂಗ್ ಕರೀಲಿ? ಪುಟ, ಮಸಾಲೆ ಎಲ್ಲ ಹಾಕಿದ್ದೀನಿ, ನೀನ್ ಬರೀ ಪಾನಿ ಹಾಕೊಂಡು ತಿನ್ಬೇಕಷ್ಟೇ. ಒಂದ್ ನಿಮಿಷ, ನಾನು ಒಂದ್ ತಿಸ್ಲಾ. ಇಲ್ಲಿ ಆನು ಅನ್ನು ಅನ್ನು ಹೇಗಿದೆ? ಸೂಪರ್ ಚಿಕ್ಕಮ್ಮ. ಓ, ತಿನ್ನು ತಿನ್ನು. ಏನದ್ ಶಬ್ದ? ಯಾರು ಇಲ್ಲಮ್ಮ, ನೀನ್ ತಿನ್ನು. ಗುರುಗಳೇ. ಓಹೋ, ಈ ದಾಮಿನಿ ಸಿಗ್ನಲ್ ಕೊಡ್ತಾ ಇರೋದು ನನ್ಗೇನೆ. ಜನನಿಗೆ ಅನುಮಾನ ಬರೋಕ್ ಮುಂಚೆ ನಾನು ಇಲ್ಲಿಂದ ಹೋಗ್ಬೇಕು. ಕೇಳ್ಸಿರ್ಬೇಕು, ಬಂದೇ ಬರ್ತಾರೆ. ಚಿಕ್ಕತ್ತಿ ಯಾಕೆ ಹೀಗೆ ಕರೀತಾ ಇದಾರೆ? ಅದು ನಮ್ಮ ರೂಮ್ ಮುಂದೆನೇ ಓಡಾಡ್ತಿದ್ದಾರೆ ಅನ್ಸುತ್ತೆ. ಜನನಿ ಪುಟ್ಟ, ನೀನ್ ತಿಂತಾರಮ್ಮ, ನಾನು ಬಂದ್ಬಿಡ್ತೀನಿ. ಹಾ, ಭಗವಂತ, ಇವತ್ತು ನಮ್ಮ ಇಬ್ರು ಪ್ರೀತಿಯ ಸೊಸೆಯರಿಗೂ ಒಟ್ಟಿಗೆ ಸೀಮಂತ ಸಮಾರಂಭ ನಡೆಯುತ್ತೆ. ಎಲ್ಲ ಅನ್ಕೊಂಡ ಹಾಗೆ ನಿರ್ವಿಘ್ನವಾಗಿ ನಡೆಯೋ ಥರ ಆಶೀರ್ವಾದ ಮಾಡಪ್ಪ. ಆದಿ ಪಾರ್ವತಿ ನಮ್ಮ ಜೊತೆಲೆ ಅರಸನ ಕೋಟೆಯಲ್ಲಿ ಇರೋ ಥರ ಆಶೀರ್ವಾದ ಮಾಡಪ್ಪ. ಇನ್ನು ಮುಂದೆ ಯಾವ ಕಾರಣಕ್ಕೂ ನಮ್ಮ ಮಧ್ಯ ಯಾವ ಮನಸ್ತಾಪನೂ ಬರದೇ ಇರೋ ಹಾಗೆ ಮಾಡು ತಂದೆ. ದೇವ್ರೆ, ನಮ್ ಜನನಿಗೆ ಅನ್ಯಾಯ ಮಾಡ್ಬೇಡಪ್ಪ. ಅಖಿಲ ಅದಕ್ಕೆ ಬೇಡ್ಕೊಂಡಿದ್ದು ಯಾವುದು ನಡೀದೇ ಇರ್ಲಪ್ಪ. ನಾನು ನಿನ್ ಸನ್ನಿಧಿಗೆ ಬಂದು ಮಂಡಿ ಸೇವೆ ಮಾಡ್ತೀನಿ. ದೊಡ್ಡ ಯಜಮಾನ್ರೆ, ನಂದು ಹಪ್ಪಳ ಕರೆದಿದ್ದೆ ಮುಗೀತು. ನಿಮ್ದು ಇನ್ನೂ ತರಕಾರಿ ಹಚ್ಚೋದು ಮುಗ್ದಿಲ್ವಾ? ಆಗೋಯ್ತು ಸಾರ್ತಿ, ಇನ್ನೊಂದು 10 ನಿಮಿಷ. ಸಾರ್ತಿ, ನೀವು ನಿಮ್ಮ ಮಗಳಿಗೆ ಅಮ್ಮನ ಥರ, ಅದಕ್ಕೆ ಅವಳಿಗೆ ಇಷ್ಟ ಆಗಿರೋ ತಿಂಡಿನೆಲ್ಲ ಮಾಡಿ ತುಂಬಿಸ್ತಾ ಇದ್ದಾರೆ ಅನ್ಸುತ್ತೆ ಅಲ್ವಾ? ನೀವಿಬ್ಬರು ಈಗ ಅರಸನ ಕೋಟೆಯಲ್ಲಿ ಇದ್ದಿದ್ರೆ ಅಖಿಲಮ್ಮ ಅಡಿಗೆ, ಅಲಂಕಾರ, ಕಾರ್ಯಕ್ರಮ ಎಲ್ಲ ಜಾತ್ರೆ ಥರ ಮಾಡಿರೋರು. ಅಪ್ಪನಾಗಿ ನಾನು ಇಷ್ಟು ಮಾಡದೇ ಇದ್ರೆ ಹೇಗೆ ದೊಡ್ಡ ಯಜಮಾನ್ರೆ? ನೀವು ತುಂಬ ಒಳ್ಳೆ ಅಪ್ಪ ಸಾರ್ತಿ. ನನ್ನ ಮಗಳಿಗೂ ನಾನು ಒಳ್ಳೆ ಅಪ್ಪ ಆಗ್ತೀನಿ. ನೀವು ಒಳ್ಳೆ ಮಗ ದೊಡ್ಡ ಯಜಮಾನ್ರೆ. ಒಳ್ಳೆ ಮಗ ಯಾವತ್ತೂ ಒಳ್ಳೆ ಅಪ್ಪ ಹಾಗೆ ಆಗ್ತಾನೆ. ಥ್ಯಾಂಕ್ಸ್ ಸಾರ್ತಿ. ಅಪ್ಪ, ಹಾಂ ಅಪ್ಪ ಅಪ್ಪ ಮೊಸರಲ್ಲಿದೆ. ಯಾಕೋ? ಅಕ್ಕಂಗೋಸ್ಕರ ದಾಳಿಂಬೆ ಹಣ್ಣು ಹಾಕಿ ಮೊಸರನ್ನ ರೆಡಿ ಮಾಡ್ತೀನಿ. ಅಲ್ಲೇ ಇದೆ ನೋಡು. ಸರಿ.
ನನ್ನ ಹಸ್ಬೆಂಡ್ ಬೆಳಿಗ್ಗೆನೆ ಕ್ಯಾಫೆಗೆ ಹೋದ್ರು. ಮತ್ತೆ ಇಬ್ರಿಗೆ ತಿಂಡಿ ಮಾಡೋದಕ್ಕೆ ಹೇಳಿದ್ರಿ? ಅದು ನಿಮಗೆ. ನನಗ ಇಷ್ಟು ಬೆಳಿಗ್ಗೆನೆ ಇಲ್ಲಿಗೆ ಬಂದಿದ್ದೀರಾ, ನಿಮ್ಮ ಮನೆಯಲ್ಲಿ ತಿಂಡಿ ಮಾಡ್ಕೊಂಡು ಬರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಇಲ್ಲ ಇಲ್ಲ, ನಾನು ತಿಂಡಿ ತಿನ್ಕೊಂಡೇ ಬಂದೆ ಅಕ್ಕೋರೆ. ನಾನು ತಿಂಡಿ ತಿಂದಿಲ್ಲ ಅಂದರೆ ನಮ್ಮ ಯಜಮಾನ್ರು ದೇವಸ್ಥಾನಕ್ಕೂ ಹೋಗೋದಕ್ಕೆ ಬಿಡಲ್ಲ. ಹೌದಾ? ನೀವು ತುಂಬ ಅದೃಷ್ಟ ಮಾಡಿದ್ದೀರಾ. ಅದೇನೋ ನಿಜಾನೇ. ಆದರೂ ನನ್ನ ಕಂಪನಿಗೋಸ್ಕರ ನೀವು ತಿನ್ನಲೇಬೇಕು. ಸರಿ, ಕೂತ್ಕೊಳ್ಳಿ. ಅಯ್ಯೋ ಬೇಡ ಅಕ್ಕವ್ರೆ, ನಾನು ನಿಂತ್ಕೊಂಡೇ ತಿಂತೀನಿ. ಪಾರ್ವತಿ ಅವರೇ, ಕೂತ್ಕೊಳ್ಳಿ, ಪರವಾಗಿಲ್ಲ. ನಾನು ನಿಂತ್ಕೊಂಡೇ ತಿಂತೀನಿ. ಸರಿ, ನಿಮ್ಮ ಇಷ್ಟ. ಒಂದೊಂದ್ಸಲ ಪಡ್ಕೊಳ್ಳೋ ಹಂಬಲಕ್ಕಿಂತ ಕಳ್ಕೊಳ್ಳೋ ಭಯ, ನಮ್ಮವರಿಂದ ದೂರನೇ ಉಳಿಯೋ ಭಯ ತುಂಬ ದೊಡ್ಡದಾಗ್ಬಿಡುತ್ತಲ್ವಾ? ಇಲ್ಲ, ಇನ್ನು ನನ್ನ ಮಗ ಸೊಸೆನ ದೂರ ಇಟ್ಟು ಬದುಕೋ ಶಕ್ತಿ ನನಗಿಲ್ಲ ರಘು. ಈ ರಾಣ ಅನ್ನೋ ರಾಕ್ಷಸ ಆದಷ್ಟು ಬೇಗ ಪೊಲೀಸರ ಕೈಗೆ ಸಿಕ್ಕ ಬೀಳೋ ಹಾಗಾಗ್ಲಿ ತಂದೆ. ರಘು, ಇನ್ವೆಸ್ಟಿಗೇಟಿಂಗ್ ಆಫೀಸರ್ ರುದ್ರೇಗೌಡರು ಫೋನ್ ಮಾಡ್ತಿದ್ದಾರೆ. ಒಂದು ನಿಮಿಷ. ಹಲೋ ರುದ್ರೇಗೌಡ್ರೆ, ಹೇಳಿ. ಹೌದಾ? ಥ್ಯಾಂಕ್ ಯು ಸೋ ಮಚ್. ರುದ್ರೇಗೌಡ್ರೆ, ನನಗೆ ಇನ್ನೊಂದು ಸಹಾಯ ಮಾಡ್ಬೋದಾ ನೀವು? ದಯವಿಟ್ಟು ಅವನನ್ನ ತಕ್ಷಣ ಅರೆಸ್ಟ್ ಮಾಡಬೇಡಿ. ಅವನಿಗೆ ನೀವು ಅವನನ್ನ ವಾಚ್ ಮಾಡ್ತಾ ಇರೋದು ಗೊತ್ತಾಗದೆ ಇರೋ ಥರ, ಅವನು ಅವನ ಮನೆಯಿಂದ ತಪ್ಪಿಸ್ಕೊಂಡು ಹೋಗದೆ ಇರೋ ಥರ ಒಂದು ಸ್ವಲ್ಪ ಹೊತ್ತು ಕಣ್ಣಿಡ್ಬೋದಾ? ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ರಘು, ಪೊಲೀಸ್ ಅವರು ರಾಣ ಮನೆ ಪತ್ತೆ ಮಾಡ್ತಿರ್ತಾನೆ. ಹೌದು. ಆದ್ರೆ ಅವನ ತಕ್ಷಣ ಅರೆಸ್ಟ್ ಮಾಡಿಸೋದ್ ಬಿಟ್ಟು ಅವನ ಮನೆಯಿಂದ ಎಲ್ಲೂ ಎಸ್ಕೇಪ್ ಆಗದಿರೋ ಹಾಗೆ ಅವನ ಮೇಲೆ ಒಂದು ಕಣ್ಣಿಟ್ಟರೆ ಸಾಕು ಅಂತ ಹೇಳಿದೆಯಲ್ಲ, ಅದು ಯಾಕೆಂತ ಗೊತ್ತಾಗ್ಲಿಲ್ಲ. ರಾಣನ್ಗೆ ನ್ಯಾಯಾಲಯ ಶಿಕ್ಷೆ ಕೊಟ್ಟೆ ಕೊಡುತ್ತೆ. ಆದ್ರೆ ಅದಕ್ಕೂ ಮೊದಲು ಅವನು ನನ್ನ ಮಕ್ಕಳಿಗೆ ಮಾಡಿರೋ ಮೋಸ, ಕೊಟ್ಟಿರೋ ನೋವು ಏನು ಕಡಿಮೆನಾ ರಘು? ಅದಕ್ಕೆ ನನ್ನ ಮಕ್ಕಳ ತಾಯಿಯಾಗಿ, ಪಾರ್ವತಿಯ ಅತ್ತೆಯಾಗಿ ನಾನು ಅವನನ್ನ ಹೇಗೆ ಸುಮ್ಮನೆ ಬಿಡಕ್ಕಾಗುತ್ತೆ? ರಾಣ ಇಷ್ಟು ದಿನ ಉಪ್ಪು ತಿಂದಿದ್ದೇ ಆಯ್ತು, ಈಗ ನೀರು ಕುಡಿಲೇಬೇಕಲ್ವಾ? ಅರಸನ ಕೋಟೆ ಯಜಮಾನಿಯಾಗಿ ನಾನ್ ನಿಭಾಯಿಸಬೇಕಾಗಿರೋ ಕರ್ತವ್ಯ ಇದೆ. ಅದಕ್ಕೋಸ್ಕರ ನನಗೆ ಸ್ವಲ್ಪ ಸಮಯಾವಕಾಶ ಬೇಕು. ಅದಕ್ಕೆ ನಾನು ರುದ್ರೇಗೌಡ್ರ ಹತ್ರ ಹಾಗೆಲ್ಲ ತಪ್ಪಿಸ್ಕೊಳ್ಳೋ ಮಾತೇ ಇಲ್ಲ ಮಾವ. ನೀವು ನನಗೆ ಬಹುಮಾನ ಕೊಡ್ಲೇಬೇಕು. ಆಯ್ತಮ್ಮ, ಕೇಳು, ಏನ್ ಬೇಕು? ಮಾವ, ಸೀಮಂತಕ್ಕೆ ಅತ್ತೆ ಮನೆಯವ್ರು ಕೊಡೋ ಸೀರೆನೇ ಉಟ್ಕೋಬೇಕಂತೆ. ಅದು ಹುಟ್ಟೋ ಮಗುಗೆ ಶ್ರೇಯಸ್ಸಂತೆ. ನಂಗೊಂದು ಸೀರೆ ಕೊಡಿಸ್ತೀರಾ ಮಾವ? ಆದ್ರೂ ನಾನು ಸೋಲ್ಬಾರ್ದಿತ್ತು. ರಘು, ನೀವು ಸೋತ್ಬಿಟ್ರ?
ಜೀವನದಲ್ಲೇ ಆಗಲಿ ಆಟದಲ್ಲೇ ಆಗಲಿ ನೀವು ಸೋಲೋದನ್ನ ನನ್ನಿಂದ ಸಹಿಸ್ಕೊಳ್ಳೋದು ಸಾಧ್ಯನೇ ಇಲ್ಲ. ಹಾಗಿದ್ದಾಗ ನಿಮ್ಮ ಈ ಸೋಲನ್ನ ನಾನು ಹೇಗೆ ಒಪ್ಕೊಳ್ಳಿ? ಈಗ ನಾನು ಆಡಿದ್ದು ಆಯ್ತು, ಸೋತಿದ್ದು ಆಯ್ತು, ಇದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು? ಒಂದು ದಾರಿ ಇದೆ. ನಾನು ಆಡ್ತೀನಿ. ನನ್ನ ವಿರುದ್ಧ ಆಡಿ ಗೆಲ್ಲೋದಕ್ಕಾಗತ್ತಾ ಅಂತ ಕೇಳಿ ನಿಮ್ಮನ್ನ ಗೆದ್ದೋರಿಗೆ. ಅಖಿಲಾತ್ಗೆ ಇವತ್ತು ತನ್ನ ಇಬ್ರು ಸೊಸೆಯರ್ಗೂ ಸೀಮಂತ ಇಟ್ಕೊಂಡಿದ್ದಾರೆ. ಇಬ್ರು ಸೊಸೆಯರು ಅಂದ್ರೆ ಪಾರ್ವತಿಗೂ ಕೂಡ? ಹೌದು. ಅಂದ್ರೆ ಇದೇ ಮನೆಯಲ್ಲಿ ಇವತ್ತೇ ಸೀಮಂತನ ಅವಳಿಗೂ ಕೂಡ? ಹೌದು. ಇಲ್ಲ, ನಂಗ್ ನಂಬೋಕೆ ಆಗ್ತಿಲ್ಲ. ಇದೆಲ್ಲ ಹೇಗ್ ಸಾಧ್ಯ? ಸಾಕ್ಷಾತ್ ಅರಸನ್ ಕೋಟಿ ಅಖಿಲಾಂಡೇಶ್ವರಿ ಅವ್ರ ಗಂಡನೇ ಹೋಗಿ ಕರೆದ್ರೆ ಯಾಕೆ ಸಾಧ್ಯ ಆಗಲ್ಲ? ಇಷ್ಟೆಲ್ಲ ಡೆವಲಪ್ಮೆಂಟ್ ನಡೆಯೋವರೆಗೂ ನೀವೇನ್ರಿ ಮಾಡ್ತಿದ್ರಿ? ಅಯ್ಯೋ, ತಡಿಯಕ್ಕೆ ನಾನು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀನಿ, ಈಗ್ಲೂ ಪಡ್ತಿದ್ದೀನಿ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ರು ಗೆಲ್ವ್ ಕಾಣ್ಲಿಲ್ಲ ಅಂದ್ರೆ ಆ ಪ್ರಯತ್ನ ಗುರಿ ತಾಗ್ದಿರೋ ಬಾಣದ ತರ. ಅಂತ ಬಾಣ ಎಷ್ಟು ಹೊಡೆದ್ರು ಏನ್ ಪ್ರಯೋಜನ? ಕೊನೆಗ್ ಮ್ಯಾಟ್ರ್ ಆಗೋದು ರಿಸಲ್ಟ್ ಮಾತ್ರ. ನಾನ್ ಈ ಟೈಮಲ್ಲಿ ರಜೆ ಹಾಕಿದ್ ದೊಡ್ಡ ತಪ್ಪಾಗೋಯ್ತು. ಪ್ರೀತು, ನಿನ್ನ ನಂಬರ್ಗೆ ಒಂದು ಅಡ್ರೆಸ್ಸನ್ನು ಫಾರ್ವರ್ಡ್ ಮಾಡಿದ್ದೀನಿ, ನೋಡು. ಎಸ್ ಮ್ಯಾಮ್. ರಾಮಲಿಂಗಪ್ಪ, ಡೋರ್ ನಂಬರ್ 21, 8ನೇ ಅಡ್ಡ ರಸ್ತೆ, ವಿಶ್ವೇಶ್ವರಯ್ಯ ಲೇಔಟ್. ಆದಿ, ಆ ಅಡ್ರೆಸ್ಗೆ ನಿನ್ನ ತಮ್ಮನ ಕರ್ಕೊಂಡು ಹೋಗು. ಅಲ್ಲಿ ಯಾರಿದ್ದಾರೆ ಅಂತ ಗೊತ್ತಾದ್ಮೇಲೆ ನನಗೊಂದು ಫೋನ್ ಮಾಡಿ ಅವ್ರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಹೊರಡಿ. ಅಲ್ಲ ಮ್ಯಾಮ್, ಅಮ್ಮನ ಬಗ್ಗೆ ಒಂದು ಸ್ವಲ್ಪನಾದರೂ ನಂಬಿಕೆ ಇದ್ರೆ ಬೇರೆ ಯಾವ ಪ್ರಶ್ನೆನೂ ಮಾಡದೆ ಹೋಗಿ ಬನ್ನಿ. ಪ್ರೀತು, ಬಾ ಹೋಗೋಣ. ನನ್ನ ಪಾಲಿನ ರಾಮ ಲಕ್ಷ್ಮಣರು. ತನ್ನಿಬ್ರು ಮಕ್ಕಳನ್ನ ಈ ಅಖಿಲ ಎಲ್ಲಿ ಕಳಿಸ್ತಿದ್ದಾಳೆ? ಈ ರತ್ನವೇಣಿನ ನಂಬ್ಕೊಂಡು ರಜಾ ಹಾಕಿದಕ್ಕೆ ಗಾಳಿ ಏನಾದ್ರೂ ನನ್ ವಿರುದ್ಧ ಬೀಸೋಕ್ ಶುರುವಾಗಿದ್ಯಾ? ಅಯ್ಯೋ, ಇಲ್ಲಿ ನಿಂತ್ಕೊಂಡು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲಿ ಅಖಿಲ ಮೇಡಮ್ ಅವರು ಅವ್ರ ಮಕ್ಕಳನ್ನ ಎಲ್ಲಿ ಕಳ್ಸಿದಾರೆ ಅಂತ ಹೋಗಿ ಕೇಳಿ. ಅಯ್ಯೋ, ಅದನ್ನ ಕಟ್ಕೊಂಡು ನಾವೇನ್ ಮಾಡೋದಿದೆ? ಅದು ಅಖಿಲ ಮೇಡಮ್ ಅವರು ಉತ್ತರ ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೋಗಿ ಪ್ಲೀಸ್, ಹೋಗಿ. ಸರಿ. ಅದಕ್ಕೆ ರತ್ನವೇಣಿ, ನೀವ್ ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ಜನನಿ ಹತ್ರ ಇರ್ಬೇಕು ನೀವು ಅಂತ ಹೇಳಿ ಬಂದಿದ್ನಲ್ಲ. ಜನನಿನೇ ಅದಕ್ಕೆ ನನ್ನ ಇಲ್ಲಿ ಕಳ್ಸಿರೋದು. ನೀವಿಲ್ಲಿಗೆ ಬಂದು ತುಂಬಾ ಸಮಯ ಆಯ್ತಲ್ಲ. ಪಾರ್ವತಿನ ಅರಸನ ಕೋಟೆಗೆ ವಾಪಸ್ ಕರ್ಕೊಂಡ್ ಬರೋದ್ರಲ್ಲಿ ನನ್ನಿಂದ ಏನಾದ್ರು ಸಹಾಯ ಆಗ್ಬೋದೇನೋ ಅಂತ ಜನನಿ ತುಂಬಾ ಯೋಚನೆ ಮಾಡ್ತಿದ್ಲು. ಮಗಳಾಗಿ
ಅವಳಿಗೆ ಇಂಥ ಒಳ್ಳೆ ಗುಣ ಇರಬೇಕಾದ್ರೆ ಇನ್ನು ತಾಯಿಯಾಗಿ ನನಗಿರಲ್ವಾ ಅದಕ್ಕೆ? ಇನ್ನೊಂದು, ನಾನು ದಾಮಿನಿಗೆ ಜನನಿ ಹತ್ರ ಇರಕ್ಕೆ ಹೇಳಿ ಬಂದಿದ್ದೀನಿ. ಹಾಗಾದರೆ ಸರಿ. ಅದಕ್ಕೆ ಇವತ್ತು ನೀವು ನಿಮ್ಮ ದೊಡ್ಡ ಮಗನ ಜೊತೆ ಮಾತಾಡ್ತಾ ಇದ್ದಿದ್ದನ್ನು ನಾನು ನೋಡಿದೆ. ನಾನು ಅರಸನಕೋಟೆಗೆ ಬಂದಮೇಲೆ ಇದೇ ಮೊದಲನೇ ಸಲ ನೀವು ನಿಮ್ಮ ದೊಡ್ಡ ಮಗನ ಜೊತೆ ಮಾತಾಡ್ತಾ ಇದ್ದಿದ್ದನ್ನು ನಾನು ನೋಡಿದ್ದು. ನನಗಂತೂ ತುಂಬಾ ಸಂತೋಷ ಆಯಿತು. ಅದಕ್ಕೆ ಮಕ್ಳಿಬ್ರು ಎಲ್ಗೋ ಕಳ್ಸಿದಾರಲ್ಲ, ಎಲ್ಲಿಗೆ? ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತೆ. ಮೊದಲು ಆಟ ಶುರು ಮಾಡೋದು ಯಾರು? ಅದಕ್ಕೆ ಈ ಆಟಕ್ಕೆ ಓಂಕಾರ ಹಾಕಿದವರು ನೀವೇ ಅಲ್ವಾ? ಹಾಗಿದ್ಮೇಲೆ ಆಟನು ನಿಮ್ಮಿಂದಾನೇ ಶುರುವಾಗ್ಲಿ. ಎಲ್ರಿಗೂ ಒಪ್ಪಿಗೆ ಇದೆಯಾ? ಆಟ ಆಡೋದಕ್ಕೂ ಮುಂಚೆ ಒಂದು ಷರತ್ತು. ಸೋತೋರು ಗೆದ್ದೋರು ಹೇಳಿದ ಹಾಗೆ ಕೇಳಬೇಕು. ಒಪ್ಪಿಗೆನಾ? ಹೊರಗೆ ಪ್ರೀತು, ಅಮ್ಮಂಗೆ ಕಾಲ್ ಮಾಡು. ಈಗ ರಾಣನ ಹೆಸರು ಕಿವಿಗೆ ಬಿದ್ದರೆ ಪಾರ್ವತಿ ಆಟದಿಂದ ಡಿಸ್ಟ್ರಾಕ್ಟ್ ಆಗಿಬಿಡ್ತಾಳೆ. ಇಲ್ಲೇನು ಹೇಳೋದು ಬೇಡ. ಒಂದು ನಿಮಿಷ ಬರ್ತೀನಿ. ಹೇಳು ಪ್ರೀತು. ಹಲೋ ಮ್ಯಾಮ್, ನೀವು ಹೇಳಿರೋ ಲೊಕೇಶನ್ ಬಂದಿದ್ದೀವಿ. ಆದರೆ ಇಲ್ಲಿರೋದು ರಾಣ. ನನಗೂ ಗೊತ್ತು, ಆದರೆ ಯಾರೋ ರಾಮಲಿಂಗಪ್ಪ ಅನ್ನೋ ಹೆಸರಿನಲ್ಲಿ ಬಾಡಿಗೆಗಿದ್ದಾನೆ. ಅವನು ಕಾಲರ್ ಪಟ್ಟಿ ಹಿಡಿದು ಹೇಳ್ಕೊಂಡು ಬನ್ನಿ ಅಂತಾನೆ ನಿಮ್ಮನ್ನ ಅವನ ಮನೆಗೆ ಕಳಿಸಿತ್ತು. ಅದೇ ಇಷ್ಟು ದಿನ ನಿನ್ನನ್ನ ನಿನ್ನ ಅಮ್ಮನಿಂದ ದೂರ ಇಟ್ಟ ಆ ರಾಣನ್ನ ಬಿಡಬೇಡ. ನಮ್ಮ ಮನೆ ಹೊಡೆಯೋದಕ್ಕೆ ನೋಡಿದ ಆ ಪಾಪಿನ ಬಿಡಬೇಡ. ಅದೇ ಹೇಳ್ಕೊಂಡು ಬಾ. ಅಖಿಲ ಅವಳ ಮಕ್ಕಳನ್ನ ಕಳ್ಸಿರೋದು ನಮ್ಮ ಮಾವನ್ ಹಿಡಿಯೋಕ? ಇವನ್ ಕಾಲರ್ ಪಟ್ಟಿ ಹಿಡ್ಕೊಂಡು ಎಳ್ಕೊಂಡು ಹೋಗಿ ಅಮ್ಮನ ಕಾಲ್ ಮುಂದೆ ಬಿಸಾಕಣ. ಬರೋ ಏನಾಗಿಲ್ಲ ಸರ್?
ಅಖಿಲಂಗೆ ನಾವಿರೋ ಜಾಗ ಹೇಗ್ ಗೊತ್ತಾಯ್ತು? ಮಕ್ಕಳ ಜೊತೆ ಬರೀ ಮಾವನ ಬಗ್ಗೆ ಮಾತಾಡಿದ್ಲು ಅಂದ್ರೆ ಅವಳಿಗೆ ನನ್ನ ಬಗ್ಗೆ ಇನ್ನೂ ಏನೂ ಗೊತ್ತಾಗಿಲ್ಲ. ಬಟ್ ಈಗಲೇ ಮಾವನ್ನ ರೆಸ್ಕ್ಯೂ ಮಾಡಲೇಬೇಕು. ಇಲ್ಲ ಅಂದ್ರೆ ಅವನ ಮೂಲಕ ನನ್ನ ಬಗ್ಗೆ ತಿಳ್ಕೊಳ್ಳೋದು ಅಖಿಲಂಗೆ ದೊಡ್ಡ ವಿಷಯನೇ ಅಲ್ಲ. ಆದ್ರೆ ಮಾವನ್ನ ಆದಿತ್ಯ ಪ್ರೀತು ಕೈಯಿಂದ ಹೇಗ್ ಬಚಾವ್ ಮಾಡೋದು? ಅಯ್ಯೋ ಅಕ್ಕ, ಅಲ್ಲಿ ಹೊಡಿಬೋದಿತ್ತಲ್ಲ. ಅಕ್ಕ ಮತ್ತೆ ತಪ್ಪು ಕೈ ನಡೆಸ್ದಲ್ಲ ಅಕ್ಕ. ಅಪ್ಪೋರೆ, ನೀವು ನಮ್ಮ ಟೀಮ್ ಅಲ್ವಾ? ಮತ್ ಅಖಿಲಮ್ಮ ಅಕ್ಕನ ಕೈ ಹೊಡೆದ್ರೆ ಚಪ್ಪಾಳೆ ತಡ್ತಾ ಇದ್ದೀರಾ? ಹಾಗೆಲ್ಲ ಅದು ನೀ ನನ್ನ ಹೆಂಡತಿ ಅಲ್ವಾ, ಅದಕ್ಕೆ ನನಗೆ ಗೊತ್ತಿಲ್ಲದೆ ಚಪ್ಪಾಳೆ ಹೊಡೆದ್ಬಿಟ್ಟೆ. ಇನ್ನು ಮುಂದೆ ಹಾಗಾಗಲ್ಲ. ಗಣಿ, ನನ್ನ ಸೊಸೆನೇ ಗೆಲ್ಲಬೇಕು. ಅಕ್ಕ, ಇಷ್ಟೊತ್ತಿಗೆ ಆಲ್ರೆಡಿ ಅಖಿಲಮ್ಮನ ಕೈ ಎಲ್ಲ ಹೊಡಿಬೋದಾಯ್ತು. ಬರೀ ತಪ್ಪು ಕೈ ನಡೆಸ್ದೆ. ನೀನೇನು ಯೋಚನೆ ಮಾಡಬೇಡಮ್ಮ. ಆದಿತ್ಯ ಯಾವುದೋ ಒಳ್ಳೆ ಕೆಲಸದಲ್ಲಿ ಹೋಗಿದ್ದಾನೆ. ಅದನ್ನು ಮುಗಿಸ್ಕೊಂಡು ನೇರವಾಗಿ ಅರಸನಕೋಟೆಗೆ ಬರ್ತಾನೆ. ನಾವು ಅರಸನಕೋಟೆಗೆ ಹೋಗೋಣ ಬಾ. ಹೊರಡೋಣವಾ?
ಮಾವ ಇವ್ರು ಹೇಗೆ ಮತ್ತೆ ಇವರಿಬ್ರು ಕೈಯಲ್ಲಿ ಸಿಕ್ಕಾಕೊಂಡ್ರು? ನನ್ನ ಮಗ ಆದಿತ್ಯನಿಗೆ ನನ್ನ ಸೊಸೆ ಪಾರ್ವತಿಗೆ ಆಸ್ತಿಲಿ ಭಾಗ ಕೇಳಿ ಅಂತ ಒತ್ತಡ ಹೇರ್ತೀಯ? ಈ ಇಡೀ ಅರಸನ ಕೋಟೆ ಮನೆತನನೇ ಒಂದು ದೊಡ್ಡ ಆಸ್ತಿ. ಈ ಮನೆತನದಲ್ಲಿ ಮಗನಾಗಿ ಹುಟ್ಟೋದಕ್ಕೆ ಪುಣ್ಯ ಮಾಡಿದ್ದೆ ಅಂತ ಆದಿ ಹೇಳಿದ್ರೆ, ಇಂಥ ಮನೆತನಕ್ಕೆ ಸೊಸೆಯಾಗಿ ಬರೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂತ ಪಾರ್ವತಿ ಹೇಳ್ತಾಳೆ. ನಿಮಗೆ ಬೇಕಾದಾಗ ವಿಡಿಯೋ ಮಾಡ್ಕೊಂಡ್ರೆ ನಾವೆಲ್ಲ ಅದನ್ನ ನಂಬಿಡ್ತೀವಿ ಅಂತ ಹೇಗೆ ಅನ್ಕೊಂಡೆ? ಏ ರಾಣ, ಈ ಅಖಿಲಾಂಡೇಶ್ವರಿಗೆ ಸತ್ಯನ ಹೊರಗೆ ಎಳೆದು ತರೋ ಶಕ್ತಿ ಇಲ್ಲ ಅಂತ ಅನ್ಕೊಂಡಿದೀಯೇನೋ? ಇಷ್ಟಕ್ಕೂ ನೀನ್ ಮಾಡಿಟ್ಟಿರೋ ಮೂರ್ಖಾಸಿನ ವಿಡಿಯೋನ ಚಾನೆಲ್ನವರು ಬಿತ್ತರ ಮಾಡಿಬಿಡ್ತಾರೆ ಅಂತ ನಿನಗೆ ನಂಬಿಕೆ ಇದೆಯಾ? ನಂಬಿಕೆ ಇದ್ರೆ ಕಳ್ಸ, ನಾನು ನೋಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನನಗೆ ಆ ಉದ್ದೇಶನೇ ಇರಲಿಲ್ಲ. ಸುಮ್ಮನೆ ಹೆದರ್ಸೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದು. ನೋಡಿ, ಆ ವಿಡಿಯೋ ಎಲ್ಲ ಈ ಮೊಬೈಲೆಲ್ಲ ಇದೆ. ಈ ಮೊಬೈಲಿಂದನೇ ವಿಡಿಯೋ ಕಳಿಸ್ಬಿಟ್ಟು ಹೆದರ್ಸ್ತಾ ಇದ್ದಿದ್ದು. ಇದರಲ್ಲಿರೋ ವಿಡಿಯೋನ ನೀವೇ ಡಿಲೀಟ್ ಮಾಡಿಬಿಡಿ ಪ್ಲೀಸ್. ನನ್ನನ್ನು ಮಾತ್ರ ಏನೂ ಮಾಡಬೇಡಿ. ಇನ್ಯಾವತ್ತೂ ನಾನು ನಿಮ್ಮ ತಂಟೆಗೆ ಬರೋದಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಪ್ಲೀಸ್ ಪ್ಲೀಸ್. ಬಿಟ್ಬಿಡ್ತೀನಿ. ಆದ್ರೆ ನಿನ್ ಹಿಂದೆ ಅದ್ ಯಾವಳೋ ಇದ್ದಾಳಂತಲ್ಲ, ಅನಾಮಿಕ ಕರೆ ಮಾಡಿ ಬೆದರಿಸೋಳು, ಅದ್ಯಾರು ಅಂತ ಹೇಳು, ಬಿಟ್ಬಿಡ್ತೀನಿ. ಅದು ಅವಳಲ್ಲ, ಅವನು ನನ್ನ ಫ್ರೆಂಡು ಕಂಪ್ಯೂಟರೈಸ್ಡ್ ವಾಯ್ಸ್ ಇಂದ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ನಿಜ ಬೊಗಳ್ತಿದೀಯಾ? ನಮ್ಮ ತಾಯಿ ಸತ್ಯಾಗ್ಲೂ ನಿಜ. ಸರಿ, ಹೊರಡು.